Hello everyone, welcome to Kunmarga classes. Let us see question number 10 of chapter Force and Laws of Motion. Which situation would require a greater force accelerating at a 2 kg mass at accelerating a 2 kg mass at 5 meter per second square or a 4 kg mass at 2 meter per second square? ಹಾಗಿದೆ ಈ ಎರಡು ಸಿಚುವೇಶನ್ ಅಲ್ಲಿ ಯಾವುದಕ್ಕೆ ಜಾಸ್ತಿ ಗ್ರೇಟರ್ ಫೋರ್ಸ್ ಬೇಕಂತ ಕೇಳ್ತಿದ್ದಾರೆ. ಯಾವ್ದಕ್ಕೆ ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು? 2 kg ಮಾಸ್ ಅನ್ನ 5 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಎಕ್ಸಲರೇಟ್ ಮಾಡ್ಲಿಕ್ಕ ಅಥವಾ 4 kg ಮಾಸ್ ಅನ್ನ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಲರೇಟ್ ಮಾಡ್ಲಿಕ್ಕ ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್, ಜಸ್ಟ್ ಫೈಂಡ್ ಔಟ್ ದ ಫೋರ್ಸಸ್ F1 and F2 in both the cases, then compare them. F1 ಗೊತ್ತಿಲ್ಲ, F2 ಗೊತ್ತಿಲ್ಲ, ಬಟ್ M1 2 kg V1 ಅಂತ ಬರ್ಕೊಳ್ಳ. V1 ಸಾರಿ A1 ಎಕ್ಸಲರೇಷನ್ ಅಲ್ವಾ, A1 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. M2 4 kg, A2 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆ, ಈಗ ಹಾಗಿದ್ರೆ F1 is equal to M1 into A1, force is equal to mass into acceleration. Mass is 2 kg into 5 meter per second square. This is 10 Newton. F1 is 10 Newton. ಅಂದ್ರೆ 2 kg ಇರೋ ಮಾಸ್ ಅನ್ನ 5 ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಎಕ್ಸಿಲರೇಟ್ ಮಾಡಕ್ಕೆ ನಮ್ಗೆ 50 ನ್ಯೂಟನ್ ಫೋರ್ಸ್ ಬೇಕು. ಇಮ್ಯಾಜಿನ್ ಮಾಡ್ರಿ, ನಿಮ್ ಇದು ಎಕ್ಸಿಲರೇಷನ್ ಇದೆಲ್ಲ ಏನ್ ಹೇಳ್ತಿದ್ದಾರೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದ್ರೆ ಇಷ್ಟೇ, ವೆರಿ ಸಿಂಪಲ್ ಇರೋದು. ಒಂದ್ ಬಾಲ್ ಇದೆ ಅಂತ ಇಟ್ಕೊಳ್ಳಿ, 2 kg ಇದೆ ಅಂತ ಇಟ್ಕೊಳ್ಳಿ. ನೀವು ಬಂದು ಬಾಲ್ ಅನ್ನ ಒದಿತೀರಿ, ಎಷ್ಟೋ ಒಂದು ಫೋರ್ಸ್ ಹಾಕಿ ಒದಿತೀರಿ, ಅದು 5 ಮೀಟರ್ ಪರ್ ಸ್ಕ್ವೇರ್ ಎಕ್ಸಿಲರೇಷನ್ ಅಲ್ಲಿ ಹೋಗ್ತಾ ಇದೆ ಅಂತ ಇದ್ರೆ ಆ ಟೈಮ್ ಅಲ್ಲಿ ನೀವು ಎಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಿದೀರಿ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದಾನೆ. ಸರಿನಾ? 10 ನ್ಯೂಟನ್ ಫೋರ್ಸ್ ಅನ್ನ ನೀವು ಅಪ್ಲೈ ಮಾಡಿದ್ರಿ, ಅದಕ್ಕೆ ಅದು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಿಲರೇಷನ್ ಅಲ್ಲಿ ಹೋಗ್ತಾನೆ. ಓಕೆ, ಈಗ F2 is equal to M2 into A2. M2 is 4 kg, A2 is 2 meter per second square. This is 8 Newton. ಹಾಗಿದ್ರೆ which situation would require a greater force? ಯಾವ ಸಿಚುವೇಶನ್ ಅಲ್ಲಿ ಗ್ರೇಟರ್ ಫೋರ್ಸ್? ದ ಫಸ್ಟ್ ಸಿಚುವೇಶನ್ ಅಲ್ವಾ. 2 kg ಅನ್ನ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಕ್ಸಿಲರೇಟ್ ಮಾಡ್ಬೇಕಂದ್ರೆ ನಮಗೆ ಜಾಸ್ತಿ ಫೋರ್ಸ್ ಬೇಕು. ಥ್ಯಾಂಕ್ ಯು.